ಪೂಜ್ಯ ಗುರುಗಳ ಪಾದಾರವಿಂದಕ್ಕೆ ವಂದಿಸಿಕೊಳ್ತಾ, ಬಿಳಿಶಿಲೆ ವಿನಾಯಕನ ಈ ಕ್ಷೇತ್ರದಲ್ಲಿ ನನ್ನಂತೆ ನಿಮಗೂ ಸಹ ನೂರಾರು ಜನರಿಗೆ ಇಂಥದ್ದೊಂದು ದೃಶ್ಯ ಈ ಒಂದು ಕುಗ್ರಾಮದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅನ್ನುವಂಥದ್ದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಕ್ಷಣವನ್ನು ತಂದುಕೊಟ್ಟಂಥ ಶ್ರೀ ಬಿಳಿಶಿಲೆ ವಿನಾಯಕನ ಪಾದಕ್ಕೂ ವಂದಿಸಿಕೊಳ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ನೆರೆದಿರುವಂಥ ಎಲ್ಲ ಭಗವದ್ ಭಕ್ತರಿಗೂ ಮತ್ತೊಮ್ಮೆ ವಂದಿಸ್ಕೊಳ್ತಾ ಇದ್ದೇನೆ. ನನಗೆ ಹೇಳಲಿಕ್ಕೇನೂ ಇಲ್ಲ, ಗೌರವ ಅಧ್ಯಕ್ಷರು ನಾವು ಮಾತಾಡ್ಕೊಂಡಿದೆ ಅಂತ ಕೇಳಿದರೆ ಸಂತೋಷ್ ಜಿ ಮತ್ತು ಗುರುಗಳು ಮಾತ್ರ ಮಾತಾಡೋದು 1 ಗಂಟೆ ಆಗಿದೆ ಅಂತೇಳಿ ಇದೆ. ಬಹುಶಃ ಮತ್ತೊಮ್ಮೆ ನನಗೆ ಎಲ್ಲರ ಪರವಾಗಿ ಒಂದು ಕ್ಷಣ ಕೊಟ್ಟಿದ್ದೀರಿ ಅಂತ ಅಂದ್ಕೊಳ್ತೇನೆ. 6 ತಿಂಗಳ ಹಿಂದೆ ಈ ವಿಷಯವನ್ನು ಸಚಿವರಾಗಿದ್ದಂಥ ಮಂಕಾಳು ವೈದ್ಯರು ನನಗೂ ಮತ್ತು ಗೋಪಾಲ್ ಪೂಜಾರಿ ಅವರಿಗೂ ಗುರುಗಳ ಎದುರುಗಡೆ ಇಂಥದ್ದೊಂದು ಕೆಲಸ ನೀವು ಮಾಡಬೇಕು ಅಂತೇಳಿ ಹೇಳುವಾಗ ನಮ್ಮ ಹತ್ರ ಇದ್ದಂಥ ಆತಂಕ ಬೆಟ್ಟದಷ್ಟು. ಈಗಾಗಲೇ ಸಂತೋಷಿ ಪ್ರಸ್ತಾಪ ಮಾಡಿದ ಹಾಗೆ ಸ್ವಾಮೀಜಿ ಅಂದ ತಕ್ಷಣ ಒಂದು ಜಾತಿ, ಒಂದು ಸಮಾಜಕ್ಕೆ ಸಂಬಂಧಪಟ್ಟವರು, ಅವರು ಒಪ್ತಾರ, ಸಮಾಜ ಒಪ್ತದ, ಇಡೀ ಕ್ಷೇತ್ರ ಒಪ್ತದ. ಇಲ್ಲಿ ಬಂದವರಲ್ಲಿ ನಾನು ಅಂದ್ಕೊಳ್ತೇನೆ 80% 80% ಜನ ಚಾತುರ್ಮಾಸ ಅನ್ನುವ ಶಬ್ದವನ್ನು ನಾವು ಉಪಯೋಗಿಸದವರು. ನಮಗದರ ವಿಷಯವೇ ಗೊತ್ತಿಲ್ಲ ಅಂತ ಹೇಳುವವರು ನಾವಿದ್ದೇವೆ. ನಮಗೆ ಚಾತುರ್ಮಾಸ ಅನ್ನುವಂಥದ್ದು ಹೇಗೆ ಕಂಡ್ರೆ ಕೇಳಿದ್ರೆ, ದೇವಸ್ಥಾನದಲ್ಲಿ ಗರ್ಭಗುಡಿ ಒಳಗೆ ಏನಾಗ್ತದೆ ಅದು ನಮಗೂ ಅಂದಾಜಿಲ್ಲ, ಪೌಳಿ ಒಳಗಡೆ ಏನೋ ಆಗ್ತದೆ ಅದು ನಮ್ಗೆ ಅಂದಾಜಿಲ್ಲ. ನಾವು ಯಾರು ಕೇಳಿದರೆ ಸಾಲಲ್ಲಿ ಬಂದು ಕೈ ಮುಗಿದು ಸೀದಾ ಅನ್ನಕ್ಕೆ ಊಟಕ್ಕೆ ಹೋಗಿ ಅನ್ನಪ್ರಸಾದ ಊಟ ಮಾಡಿ ಹೋಗೋರು. ನಮ್ಗೆ ಇಷ್ಟೇ ಮಾಹಿತಿ ಇರುವಂಥದ್ದು, ದೇವ್ರ ಭಕ್ತಿ ಮಾತ್ರ ಇರುವಂಥದ್ದು. ನಮ್ಮಿಂದ ಇಂಥದ್ದೊಂದು ಚಾತುರ್ಮಾಸ ಮಾಡಿಸ್ಬೇಕು ಅಂತ ಗುರುಗಳ ಸಂಕಲ್ಪ ಮಾಡಿದಾಗ ದೇವರೇ ಆಶೀರ್ವಾದ ಮಾಡಿದ್ದಾನೆ ಅಂತೇಳಿ ಹೇಳಿ ಅದನ್ನು ಎದೆ ಮೇಲೆ ಹೊತ್ತುಕೊಂಡು ಹೊರಟೆವು ನಾವು. ಮತ್ತು ಗೋಪಾಲ್ ಪೂಜಾರು, ದೇವಸ್ಥಾನದ ಅಧ್ಯಕ್ಷರಾದಂಥ ಶಿವರಾಜ್ ಪೂಜಾರು ಮತ್ತು ಇಲ್ಲಿಯ ಎಲ್ಲ ಸ್ಥಳೀಯರು ಸಹಿತ ಆಯಿತು ಅಂತ ಒಪ್ಪಿಕೊಂಡ್ರು. ನಮ್ಮನ್ನು ಎದುರಿಸಿದ ಮೊದಲನೇ ಪ್ರಶ್ನೆ, ಒಂದು ಬೈಂದೂರಿನಲ್ಲಿ ಇಂಥದ್ದೆಲ್ಲ ಆಗಲಿಲ್ಲ, ಮೊದಲನೇ ಇದೊಂದು ಹಿಂದುಳಿದಂಥ ಕ್ಷೇತ್ರ, ಅದ್ರ ಜೊತೆಗೆ ಗೋಳಿಹಳ್ಳಿ ಅನ್ನುವಂಥದ್ದು ಇನ್ನೂ ಕುಗ್ರಾಮ. ಸೊ ಇಲ್ಲಿಗೆ ಸುತ್ತಮುತ್ತ ನೀವು ಬರುವ ಕಂಡಿರ್ಬೋದು, ಮನೆಗಳೆಲ್ಲೂ ಜಾಸ್ತಿ ಕಾಣೋದಿಲ್ಲ. ಸುತ್ತಮುತ್ತ ಕಾಡು ಮಾತ್ರ ಇರೋದು. ಕೊಡಚಾದ್ರಿ ಬೆಟ್ಟದ ತಪ್ಪಲು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಪೇಟೆ ಇರೋದು ಕರಾವಳಿ ಆಯಿತು, ಇನ್ನು ಮುಂದೆ ಹೋದರೆ ಕೊಲ್ಲೂರು ಆಯಿತು. ನಿಮ್ಮ ಆಯ್ಕೆಯೂ ತಪ್ಪಾಗಿದೆ ಅಂತೇಳಿ ಹೇಳಿದರು. ಸಂಸದರಾದಂಥ ರಾಘಣ್ಣ ಹೇಳಿದರು, ನನ್ನನ್ನು ನಿಮ್ಮನ್ನು ನಂಬಿಕೊಂಡು ಬರ್ತಾರೆ ಸ್ವಾಮೀಜಿಗಳು ಸಾವಿರಾರು ಜನ, ಆ ಊರಿನಲ್ಲಿ ಅಷ್ಟು ವ್ಯವಸ್ಥೆ ಮಾಡಲಿಕ್ಕಾಗದೇ ಇದ್ದರೆ ನಾಳೆ ತಪ್ಪು ಅಭಿಪ್ರಾಯ ಹೋಗ್ತದೆ. ಒಟ್ಟು ಎಲ್ಲೂ ಹೋದರೂ ಸಹಿತ ಆತಂಕ 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 ಅನ್ನುವಂಥದ್ದೇ ಇತ್ತು. ಬಟ್ ನಾನು ಗುರುಗಳನ್ನು ನೋಡಿದ್ದೇನೆ. ಗುರುಗಳು ಒಮ್ಮೆ ಮಾತಾಡಿ ಹೊರಟ ಮೇಲೆ ನಾವು ಹೊರಟೇವು ಅಂತೇಳಿ ಹೇಳಿದರೆ ನಾವು ಎಣಿಸ್ದಿದ್ದಂಥ ಸಕ್ಸಸ್ ಎದುರುಗಡೆ ಬರ್ತಾ ಹೋಗ್ತದೆ. ನಾವು ಪ್ರತಿ ಗ್ರಾಮಕ್ಕೆ ಹೋದಾಗ ಜನ ಸೇರ್ತಾ ಇದ್ದ ಪರಿ ನೋಡಿ ಇದು ಯಾವ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತೇಳಿ ನಮಗೆ ಅಂದಾಜಾಗ್ತಿರ್ಲಿಲ್ಲ. ಹಿಂದೂ ಸಮಾಜೋತ್ಸವ ಮಾಡುವಾಗ, ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕ್ರಮಗಳನ್ನು ಮಾಡುವಾಗ, ಧಾರ್ಮಿಕ ಸಭೆಗಳನ್ನು ಮಾಡುವಾಗ ಜನರೆಲ್ಲರೂ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಅಂತ ಸೇರ್ತಿದ್ರು. ಚಾತುರ್ಮಾಸಕ್ಕೆ ಎಲ್ಲಿಯಾದರೂ ರಾಜಕೀಯ ಬಣ್ಣ ಬಂದು ಬಿಟ್ಟರೆ ಅಂತೇಳಿ ಹೇಳಿ ಒಂದು ಆತಂಕ. ಗುರುಗಳು ಅದನ್ನು ಪುನಃ ಹೇಳಿದರು, ಏನೂ ಚಿಂತೆ ಮಾಡಬೇಡ, ಚಾತುರ್ಮಾಸ ಮುಗಿಯುವವರೆಗೆ ಎಲ್ಲವೂ ನನ್ನ ಜವಾಬ್ದಾರಿ, ನೀನು ಗೋಪಾಲ್ ಪೂಜಾರ ಮನೆಗೆ ಹೋಗಬೇಕು ಮತ್ತು ನೀವು ಒಟ್ಟಾಗಿ ಹೋಗಬೇಕು ಅಂತ. ಈ ಕ್ಷಣದವರೆಗೆ ಒಂದೇ ಒಂದು ಅಪಸ್ವರ ಬಾರದಂಥ ಒಂದು ಕಾರ್ಯಕ್ರಮ ಗುರುಗಳ ಆಶೀರ್ವಾದದಿಂದ ನಡೆದಿದೆ. ನಾವು ಬೈಂದೂರು ಕ್ಷೇತ್ರದ 32 ಜಾತಿಗಳನ್ನು ಒಂದೇ ಕಡೆಯಲ್ಲಿ ಕರೆದೆವು. ಒಂದು ಅಭಿಪ್ರಾಯ, ಒಂದು ಸಹಕಾರ ಕೇಳೋದು ಅಂತೇಳಿ ಹೇಳಿ ಎಲ್ಲರದ್ದು ಒಂದೇ ಮಾತು, ಗುರುಗಳಿಗೆ ದೇವರಿಗೆ ಜಾತಿ ಇರುವುದಿಲ್ಲ. ಹೌದು, ಕೃಷ್ಣನೂ ಸಹಿತ ಯಾವುದೋ ಮನೆಯಲ್ಲಿ ಹುಟ್ಟಿಯೇ ದೇವರಾಗುವಂಥದ್ದು, ಗುರುಗಳು ಸಹಿತ ಯಾವುದೋ ಒಂದು ಜಾತಿಯಲ್ಲೇ ಹುಟ್ಟಿರ್ತಾರೆ. ಗುರುಗಳು ಹೇಳ್ತಾರೆ ಯಾರೋ ಒಬ್ರು ಫಾಲೋವರ್ಸ್ ಅನ್ನುವಾಗಿ ಯಾವುದೋ ಒಂದು ಸಮಾಜ ಹೆಚ್ಚು ಫಾಲೋವರ್ಸ್ ಆಗಿ ಬರುವುದೇ. ಶಿವಾಜಿ ಮರಾಠಿ ಸಮಾಜದಲ್ಲಿ ಹುಟ್ಟಿ ಮರಾಠಿಗರು ಹೆಚ್ಚು ಫಾಲೋವರ್ಸ್ ಆದರೂ ಸಹಿತ ಶಿವಾಜಿ ಅನ್ನೋನು ಕಟ್ಟಿದ್ದು ಹಿಂದೂ ಸಾಮ್ರಾಜ್ಯವನ್ನು. ಸೊ ಆ ಭಕ್ತಿ ಇಟ್ಟುಕೊಂಡು ಹೊರಡಬೇಕು ಅನ್ನುವಂಥ ಮಾತನ್ನು ಸಹಿತ ಹೇಳಿದರು. ಸೊ ಇಲ್ಲಿವರೆಗೆ ಅಷ್ಟು ಗ್ರಾಮಕ್ಕೆ ಹೋದೆವು, 48 ಗ್ರಾಮದಲ್ಲಿ ಸಮಿತಿಯನ್ನು ಮಾಡಿದೆವು. ಪ್ರತಿ ಸಮಾಜದ ಎಲ್ಲ ಜಾತಿಯ ಬಂಧುಗಳು, ಗೌರವಾಧ್ಯಕ್ಷರು, ಅಧ್ಯಕ್ಷರು ಮತ್ತೊಂದು ಎಲ್ಲವನ್ನೂ ಸ್ವೀಕಾರ ಮಾಡಿದರು. ಎರಡನೇ ಪ್ರಶ್ನೆ ಇಲ್ಲದೆ ಈ ದಿವಸ, ಈ ಸಂದರ್ಭ, ಇಷ್ಟು ದೊಡ್ಡ ವೇದಿಕೆ, ಇಷ್ಟು ದೊಡ್ಡ ಗಣ್ಯರನ್ನು ಇಲ್ಲಿಯವರೆಗೆ ಇತಿಹಾಸದಲ್ಲಿ ಬೈಂದೂರು ಕ್ಷೇತ್ರ ನೋಡಿಯೇ ಇಲ್ಲ ಅನ್ನುವಂಥ ಸಂದರ್ಭವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗಾಗಿ ನಮ್ಮ ಬೆನ್ನಿಗೆ ನಿಂತಂಥ, ಗುರುಗಳ ಆಶೀರ್ವಾದ ತಗೊಂಡು ಹೊರಟಂಥ ಪ್ರತಿಯೊಬ್ಬ ಸದಸ್ಯನಿಗೂ ಯಾರ ಹೆಸರು ಹೇಳಿದರೂ ಕಮ್ಮಿ ಆಗಬಹುದು, ಅಷ್ಟು ಜನ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಒಂದೇ ಇರುವಂಥದ್ದು, ನಮಗೆ ಭಕ್ತಿಯ ಕಾರ್ಯಕ್ರಮ ಮಾಡುವಾಗ ನಾನು MLA, ನಂಗೆ ಜನ ಅವಕಾಶ ಕೊಟ್ಟಿದ್ದಾರೆ, ಹಿರಿಯರಾದಂಥ ಗೋಪಾಲ್ ಪೂಜಾರ ನನ್ನ ಬೆನ್ನಿಗೆ ನಿಂತಿದ್ದಾರೆ, ಏನು ಟೆನ್ಷನ್ ಮಾಡಬಾರ್ದು ಅಂತೇಳಿ. ನಾವು ಮಾಡಬೇಕಾದ್ದು ರಾಜಕೀಯದಲ್ಲಿ ಈ ರೀತಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಾವು ನೇತೃತ್ವ ಕೊಡಬೇಕು ಅನ್ನೋ ಪ್ರಶ್ನೆ ಯಾರ್ಯಾರೋ ಕೇಳ್ತಿದ್ರು ಸಹಿತ ನಮ್ಗೆ ಅದು ಜವಾಬ್ದಾರಿ ಇದೆ. ನಮ್ಮ ಸಮಾಜ ಸಂಸ್ಕಾರದ ಭಾಗದಲ್ಲಿಯೂ ಸಹಿತ ಚೆನ್ನಾಗಿರಬೇಕು, ಸಂಘಟಿತವಾಗಿ ಇರಬೇಕು. ಊರಿಗೆ ಏನೇ ಬಂದರೂ ಅದನ್ನು ಪ್ರೀತಿಯಿಂದ, ಗೌರವದಿಂದ ಸಾಕಾರ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇರ್ತದೆ ಅನ್ನುವಂಥದ್ದನ್ನು ಆರಂಭದಲ್ಲೇ ಹರೀಶ್ ಪೂಂಜರ್ ಹೇಳಿದರು. ಯಾಕಂದರೆ ಗುರುಗಳ ಪರಮ ಭಕ್ತರು ಮಂಕಾಳು ವೈದ್ಯರಿದ್ದಾಗೆ ಹರೀಶ್ ಪೂಂಜರ್ ಸಹಿತ ಆರಂಭದ 2 ಚಾತುರ್ಮಾಸವನ್ನು ಅವ್ರ ನೇತೃತ್ವದಲ್ಲಿ ಮಾಡಿದ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇವರೆಲ್ಲರಿಗೂ ಸಹಿತ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ.
ಹೊಗಲು ಮೇಲೆ ಸೈನಿಕರಂತೆ ಜವಾಬ್ದಾರಿ ಹೊತ್ತುಕೊಂಡು ಹಗಲು ರಾತ್ರಿಯಲ್ಲಿ ಒದ್ದಾಡಿದವರು, 6 ತಿಂಗಳಿಂದ ಸಂಘಟನೆಗೆ ಶ್ರಮ ಪಟ್ಟವರು, ಎಲ್ಲಿಗೆ ಹೋದರೂ ಸಹಿತ ನಾವು ಆರಂಭದಲ್ಲಿ ಮೈಸೂರಿನಲ್ಲಿ ಈಡಿಗ ಸಮಾಜದ ಸಭೆ ಮಾಡಿದೆವು, ಬೆಂಗಳೂರಿನಲ್ಲಿ ಬಿಲ್ಲವ ಸಮಾಜದ ಸಭೆ ಮಾಡಿದೆವು. ಎಲ್ಲೂ ಹೋದರೂ ಸಹಿತ ಆರ್ಥಿಕ ವ್ಯವಸ್ಥೆಯಿಂದ ಹಿಡಿದು ಬರುವುದರಿಂದ ಹಿಡಿದು ಎಲ್ಲವನ್ನು ಮಾಡ್ತಾ ಹೋದರು. ನಿನ್ನೆ ಅಷ್ಟೇ ಬೆಂಗಳೂರಿನಿಂದ ಹೊರೆಕಾಣಿಕೆ ಹೊರಟಿತ್ತು. ನನಗೆ ಬೆಂಗಳೂರಿನಿಂದ ಹಣ ತಂದದ್ದು, ಆರ್ಥಿಕ ಸಹಾಯ ತಂದದ್ದು ಗೊತ್ತಿದೆ. ಹೊರೆಕಾಣಿಕೆ ಹೊರಟದ್ದು ನನಗೆ ಇತಿಹಾಸದಲ್ಲಿ ಮೊದಲನೇ ಬಾರಿ ಗೊತ್ತಾಗ್ತಾ ಇರೋದು. ಹೊರೆಕಾಣಿಕೆ ವಾಹನ ಗಾಡಿಯಲ್ಲಿ ಹೊರಗಡೆ ಬಂದು ನಿಂತಿದೆ. ಮುಂಬೈ ಮತ್ತು ಬೆಂಗಳೂರಿನಲ್ಲಿ ಸಹಿತ ಬಿಲ್ಲವ ಸಮಾಜ ಇನ್ನೊಮ್ಮೆ ಸಭೆ ಸೇರ್ತೇವೆ ಬನ್ನಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇರೋದು, ಗುರುಗಳ ಹೆಸರಲ್ಲಿ ಧಾರ್ಮಿಕತೆಯ ಕಾರ್ಯಕ್ರಮದ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಹೊರಟಾಗ ಬಂದಂಥ ನಿಮ್ಮೆಲ್ಲ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ, ಇದು ದೈವ ಇಚ್ಛೆ ಮತ್ತು ದೇವರ ಕೆಲಸ ಅನ್ನುವಂಥದ್ದು ಮಾತ್ರ ನಮ್ಮ ಮನಸ್ಸಿನಲ್ಲಿದೆ. ನಮ್ಮಿಂದ ಈಗಲೂ ಸಹಿತ ಎಲ್ಲಿಯಾದರೂ ಹೆಚ್ಚು ಕಡಿಮೆ ಆದದ್ದಿದ್ರೆ, ಸಂಘಟಿಸುವುದರಲ್ಲಿ ಮತ್ತೊಂದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದದಿದ್ರೆ, ಕೊನೆಗೆ ಇದು ದೇವರ ಪಾದಕ್ಕೆ ಹೋಗುವಂಥದ್ದು, ಗುರುಗಳ ಪಾದಕ್ಕೆ ಹೋಗುವಂಥದ್ದು. ಕ್ಷಮೆ ನಮಗಿರಲಿ ಅಂತೇಳಿ ಹೇಳ್ತಾ, ಉಳಿದ 48 ದಿನಗಳನ್ನು ಸಂತೋಷ್ ಜಿ ಅವರು ಹೇಳಿದಾಗೆ ಮನೆಗಳಲ್ಲಿ ಸಂಕಲ್ಪ ಮಾಡಿದ್ದಾರೆ. ಗುರುಗಳು ಬೈಂದೂರಿಗೆ ಕಾಲ ಹಾಕಿದ ಈ ದಿನದಿಂದ ಮುಗಿಯುವಂಥ ಚೌತಿಯ ಮೊದಲನೇ ದಿವಸದ 48 ದಿನದವರೆಗೆ ನಮ್ಮ ಮನೆಯಲ್ಲಿ ಮಕ್ಕಳನ್ನು ಕೂರಿಸಿಕೊಂಡು ಒಂದಾದರೂ ಭಜನೆ ಮಾಡ್ತೇವೆ, ಒಂದು ಗಳಿಗೆ ಆದರೂ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೇವೆ, ಒಂದಾದರೂ ರಂಗೋಲಿ ಹಾಕ್ತೇವೆ ಅಂತ ಸಂಕಲ್ಪವನ್ನು ಬೈಂದೂರು ಕ್ಷೇತ್ರದ ಸಾವಿರಾರು ಮನೆಗಳು ತಗೊಂಡಿದೆ. ಎಲ್ರಿಗೂ ಇಲ್ಲಿಗೆ ಪ್ರತಿದಿನ ಬರ್ಲಿಕ್ಕೆ ಆಗ್ತದಂತಿಲ್ಲ. ಇಷ್ಟು ಸಂಸ್ಕಾರದ ಭಾಗ ಹೆಚ್ಚಾದರೂ ಸಮಾಜ ಯಾವುದರ ಕೊರತೆಯಲ್ಲಿದೆ ಅದನ್ನು ಗುರುಗಳ ಹೆಸರಲ್ಲಿ ನಮಗೆ ತುಂಬಿಸ್ಲಿಕ್ಕೆ ಆಗ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಕೇಳ್ತಾ, 48 ದಿನದಲ್ಲಿ ಎಷ್ಟು ದಿನ ಆಗ್ತದೆ ಒಮ್ಮೆ ಬಂದು ಹೋಗಿ, ಗುರುಗಳನ್ನು ಮಾತಾಡಿಸಿ ಹೋಗಿ, ಪ್ರಸಾದ ಊಟ ಮಾಡಿ ಹೋಗಿ. ಬೇಕಾದಷ್ಟು ವ್ಯವಸ್ಥೆಗಳು ಬಂದು ಬಿದ್ದಿದೆ ಇಲ್ಲಿಗೆ, ಎಲ್ಲವೂ ಸಹಿತ ಪ್ರಸಾದ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ನನ್ನ ಮಾತು ಮುಗಿಸ್ತಾ ನಮಸ್ಕಾರ ಹೇಳ್ತಿದ್ದೇನೆ. ನಮಸ್ಕಾರ.